ನಾಯಕನಹಟ್ಟಿ ಹೋಬಳಿಯ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿಯ ಅಂಬೇಡ್ಕರ್ ಕಾಲೋನಿಯ 2ನೇ ವಾರ್ಡ್ನಲ್ಲಿ ಕಳೆದ 4 ದಿನಗಳಿಂದ ಮಳೆ ಸುರಿಯುತ್ತಿದ್ದರೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಯಾವ ಅಧಿಕಾರಿಗಳು ಸಹ ದಲಿತ ಕಾಲೋನಿಗೆ ಗಮನ ಹರಿಸುತ್ತಿಲ್ಲ. ಹಲವು ಬಾರಿ ಗ್ರಾಮ ಸಭೆಗಳಲ್ಲಿ ಪ್ರಸ್ತಾಪ ಮಾಡಿದರೆ ಇವತ್ತು ನಾಳೆ ಆಗ್ತದೆ ಅಂತ ಉಡಾಫೆ ಉತ್ತರವನ್ನ ಕೊಡ್ತಿದ್ದಾರೆ. ಎನ್ ದೇವರಹಳ್ಳಿ ದಲಿತರ ಕಾಲೋನಿ 2ನೇ ವಾರ್ಡ್ನಲ್ಲಿ ಚರಂಡಿಯ ನೀರು ತುಂಬಿ ಹರಿತಾ ಇದೆ. ಬೇರೆ ಕಡೆ ಮಳೆ ನೀರು ಹೋಗ್ತಿಲ್ಲ, ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳಿವೆ ಅಂತ ಹೇಳಿದ್ರು. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರು ಮನೆಗೆ ನುಗ್ಗಿವೆ. ಮಳೆ ಬಂದ್ರೆ ಸಾಕು, ಮನೆಯ ಮುಂಭಾಗದಲ್ಲಿ ಕೆರೆಯಂತಾಗುವ ಪರಿಸ್ಥಿತಿಗಳು ಉಂಟಾಗ್ತಿದೆ. ಮಕ್ಕಳು, ಮಹಿಳೆಯರು, ವೃದ್ಧರು ಅವರ ಪರಿಸ್ಥಿತಿ ಹೇಳ್ತಿರ್ಲಾಗಿದೆ. ಎನ್ ದೇವರಹಳ್ಳಿಯ ದಲಿತರ ಕಾಲೋನಿಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು, ದಲಿತ ಕಾಲೋನಿಯ ಮುಖಂಡರು ಆಗ್ರಹಿಸಿದ್ದಾರೆ. ಹರೀಶ್ ನಾಯಕನಹಟ್ಟಿ, N24 ನ್ಯೂಸ್ ಬ್ಯೂರೋ, ಚಿತ್ರದುರ್ಗ. ಮಾಡಂಗಿಲ್ಲ ಜವಾಬ್ದಾರಿ ಪಂಚಾಯತಿಗೆ ಹೋಗ್ತಾರೆ ಬರ್ತಾರೆ ಯಾರು ಕಿವಕ್ ಹಾಕ್ಯಂತಿಲ್ಲ. ಚರಂಡಿ ಮಾಡಿ ನೀರು ಹೊರಗಡೆ ಬಿಟ್ರೆ ಅಂದ್ರೆ ಯಾರು ಬಿಡಂಗಿಲ್ಲ, ಎಲ್ಲ ಇಲ್ಲೇ ಬರ್ತಾನೆ ನೀರು. ರಾತ್ರಿ ಎಲ್ಲ ಜಗಳನೆ ಮಾಡಿದ್ರು ಇವರು. ಇದೇ ಪರಿಸ್ಥಿತಿ ಮಳೆ ಬಂದ್ರೆ ಇದೇನು ಕೆಲಸ ಅಭಿವೃದ್ಧಿ ಆಗ್ತಾ ಇಲ್ಲ. ಎಲ್ಲಿಂದ ಅಲ್ಲೇ ನಿಂತಿದ್ದಾರೆ. ಅದೇನೋ ನಮಗೆ ಪಂಚಾಯತ್ ಅಭಿವೃದ್ಧಿಯಿಂದ ಕಡೆಯಿಂದ ನಮಗೆ ಕೆಲಸ ಮಾಡಿಸ್ಕೊಡ್ಬೇಕಂತೇಳಿ ನಾವು ಇದು ಮಾಡ್ತೀವಿ. ಪಂಚಾಯತಿಗೆ ನಾವು ಅಧ್ಯಕ್ಷರಾದಂಥ ಈಗ ನೂತನವಾಗಿ ಸರಿತಾಬಾಯಿ ಅವರು ಈ ಒಂದು ಕೆಲಸವನ್ನು ಅಭಿವೃದ್ಧಿ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೀವಿ.